ಸಮಾಚಾರ? ನಮ್ದು ಕಡಬಗೆರೆ, ಅಲ್ಲೊಂದು ಹಾಸ್ಪಿಟ್ಲ್ ಅದೇ, ಮನೀಷ್ ಹಾಸ್ಪಿಟ್ಲ್ ಅಂತ. ಪ್ರಿಯಾ ಅವಮ್ಮ ಹೇಳಿದ್ರು ನಿನ್ಗೇನೋ ಬಾಡಿಲಿ ವೇರಿಯೇಷನ್ ಅದೇ, ಯೂರಿನ್ ಟೆಸ್ಟ್ ಮಾಡಿಸ್ಕೊಂಬ ಅಂತಂದ್ರು. ಯೂರಿನ್ ಟೆಸ್ಟ್ ಮಾಡಿದ್ರೆ ಸರಿ ಹೋಯ್ತದ? ಪೂಜಾ ಹಾಸ್ಪಿಟ್ಲ್ ಹೋಗ್ಬೇಕು. ಹಾ, ಪೂಜಾ ಹಾಸ್ಪಿಟ್ಲ್ ಹೋಗ್ಬೇಕು. ಅಲ್ಲ ಎಲ್ಲೋದ್ರು ಅದನ್ನೇ ಹೇಳ್ತಾರಲ್ಲ. ಪೂಜಾ ಹಾಸ್ಪಿಟ್ಲ್ ಹೋಗಿಲ್ಲ, KC ಜನರಲ್ ಹಾಸ್ಪಿಟ್ಲ್ ಹೋಗ್ಬೇಕು. KC ಜನರಲ್ ಹಾಸ್ಪಿಟ್ಲಿಗೆ ಅಲ್ಲಿ ಚೆನ್ನಾಗಿ ನೋಡ್ತಾರಾ? ಮಲ್ಲೇಶ್ವರ ಅವರೇ ಯೂರಿನ್ ಟೆಸ್ಟ್ ಎಲ್ಲ ಕಾಸು ಕೊಡ್ತು, ಅಲ್ಲೇ ಟೆಸ್ಟ್ ಮಾಡಿ ಎಲ್ಲ ಕ್ಲಿಯರ್ ಮಾಡ್ತಾರೆ. ಈಗ ಹೆಂಗೋ ಇವ್ರು ಕೇಳವ್ರೆ, ಇವ್ರು ಏನು ಹೇಳ್ತಾರೆ ನೋಡೋಣ. ಇವ್ರು ಹೇಳ್ತಾರೆ ಪ್ರೈವೇಟ್ ಹಾಸ್ಪಿಟ್ಲ್, ಅದು ಗೌರ್ಮೆಂಟ್ ಹಾಸ್ಪಿಟ್ಲ್, ಟೆಸ್ಟ್ ಎಲ್ಲ ಕ್ಲಿಯರ್ ಆಗ್ತದೆ. ಈಗ ಅಲ್ಲಿಗೆ ಹೋಗಿ ವಾಪಸ್ ಬಂದರೆ ನೀನು ಇಲ್ಲೇ ಕೂತಿರ್ತೀಯ ಇಲ್ವಲ್ಲ? ಸರಿ, ಅಲ್ಲಿ ಹೋಗಿ ಸೈಡಲ್ಲಿ ಯೂರಿನ್ ಮಾಡ್ಕೊಂಬೋ. ಯಾರು ಇರು ನನಗ ಹಾಂ, ನನಗೇನ ಬೇಡ, ತಗೋಬೋಗೋಣ. ಅಲ್ಲಿ ಸೈಡಲ್ಲಿ ಅವ್ರು ಯೂರಿನ್ ಕೇಳ್ತಾವ್ರೆ. ಬೇಡ, ನನಗೆ ನಿನಗಲ್ಲ, ಅವ್ರು ಕೇಳ್ತಾವ್ರೆ, ನಂಗೆ ಗೊತ್ತಿಲ್ಲ. ಯಾವುದೋ ಒಂದು ತಗೊಂಡೋಗಿ ಕೊಡೋಣ. ಇಲ್ಲ ನಾನು ಹೆಂಡ್ರು ಬೈತಾಳೆ. ನಾನು ಬರಲ್ಲ. ಹಾಂ, ನನಗೆ ಯೂರಿನ್ ಬರಲ್ಲ. ಯಾಕೆ? ಆಯ್ತು, ಅಷ್ಟೇ ಆಯ್ತು, ಯೂರಿನ್ ಆಯ್ತು. ಏನಾಯ್ತು? ಯೂರಿನ್ ಮಾಡಿಬಿಡ್ತೀನಿ. ನನ್ನ ಹತ್ರ ಇಲ್ಲವೇ ಇಲ್ಲ, ಅದಕ್ಕೇನೆ ಯಾವುದೋ ಒಂದು ತಗೊಂಡೋಗಿ ಕೊಡೋಣ. ಒಂದ್ ಇಷ್ಟು ಇಟ್ಕೊಬಾ, ಇಷ್ಟು ಇಷ್ಟು ಇಟ್ಕೊಬೋ. ನನಗಿಲ್ಲ. ಅಲ್ಲಿ ನೋಡು, ಏನ್ ನಿನಗಿಲ್ಲ? ನಂದೇನಿಲ್ಲ, ಆಯ್ತು. ನಿಂದೇನಾಯ್ತು? ಬರಲ್ಲ. ಅದ್ ಯಾರ್ದಾರು ಆಗ್ಲಿ, ನಾನು ತಗೊಂಡೋಗಿ ಕೊಟ್ರೆ ಈಗ ನನ್ನ ಹೆಂಡ್ರು ಬೈಯಲ್ಲ. ನನ್ನ ಹತ್ರ ಗೊತ್ತಿಲ್ಲ ಅಣ್ಣ. ಇಲ್ಲೇ ಇರ್ಲ? ಅಷ್ಟು ತುಂಬಾ ಯಾರಪ್ಪ ಕೊಡ್ತಾರೆ? ಯಾರು ಗೊತ್ತು ಸರ್? ಸೆಕ್ಯೂರಿಟಿನಾ? ಸುಮ್ಮನೆ ಇಲ್ಲಿ ಇರ್ತೀನಿ, ಅವ್ರು ಬಂದಾರ, ಅವ್ರು ಬಂದು ಯೂರಿನ್ ಕೇಳ್ತಾರೆ. ಸುಮ್ನೆ ಬಂದು ಕೇಳ್ತಾರೆ ಕೊಡಿ ಕೊಡಿ ಅಂತ. ನಿಮಗೆ ಬರಲ್ಲ ಅಂತ ಹೇಳಿ ಅವ್ರಿಗೆ ಹೇಳಿ. ಬರಲ್ಲ, ಅವ್ರಿಗೆ ಬರ್ತಾರ. ನನಗೆ ಇಲ್ವೇ ಇಲ್ಲ ಸರ್, ನೀರೇ ಇಲ್ಲ. ನೀನ್ ಹೋದ್ರೆ ಅವ್ನ ಹಿಂದೆ ಬರ್ತಾನೆ. ಧೈರ್ಯವಾಗಿ ನಿಂತ್ಕೋಬೇಕು ಯಾವತ್ತು. ನನಗೆ ಏನಿಲ್ಲ, ನನಗೆ ಏನು ಸಂಬಂಧ. ಅವ್ರಿಗೆ ಏನು ಇಲ್ವಂತೆ ಸಂಬಂಧ. ಇಲ್ಲಿ ಸುಮ್ಮನೆ ಇರ್ತಾನೆ, ಅವರೇ ಬಂದಾರೆ. ಆಯ್ತು, ಕೂತ್ಕೊ ಮಾತಾಡ. ಕೂತ್ಕೊ, ಏನ್ ಕಷ್ಟ ಮಾತಾಡ. ನಾನು ಬಿಸ್ಕೊಳಿತ ನನಗೆ ಆಗಲ್ಲ. ಹಾ ಹೇಳು, ಏನೀಗ? ಫುಲ್ಲು ಬೇಡ, ಇಷ್ಟ ಇರ್ಬೋದು. ಅವ್ನು ಬಂದು ಏನಂದ ಫಸ್ಟು? ನಾನು ಇಲ್ಲಿ ಇರ್ತೇನೆ. ನೀನು ಇಲ್ಲಿದ್ದೆ. ಅವರು ಬಂದರು ಬಾಬಾ ಬಂದರು. ಯೂರಿನ್ ಬೇಕಾ? ನನಗೆ ಪೆಟ್ರೋಲ್ ಕೊಡು, ನಾನು ಕೇಳ್ತಾರೆ. ಯೂರಿನ್ ಬೇಕೋ ಪೆಟ್ರೋಲ್ ಕೊಡೋಣ? ಕೊಡು. ಕಾನ್ಸೆಪ್ಟ್ ಇಷ್ಟ ಸರ್. ಇದು ಹೇಳಿ. 6 ತಿಂಗಳಿಗೊಂದ್ಸತಿ ಬಾಡಿ ಚೆಕ್ ಮಾಡಿಸ್ತೀನಿ ಸರ್ ನಾನು. ಆಯ್ತು. ಏನಾದ್ರು ಪ್ರಾಬ್ಲಮ್ಸ್ ಎಲ್ಲಾರು ನೀವು ಮಾಡಿಸ್ಕೊಳ್ಳಿ. ನಿಮ್ಗೆ ಏನಾದ್ರು ಕಾಯಿಲೆ ಗೀಲೆ ಇದ್ರೆ ಗೊತ್ತಾಗ್ಬಿಡ್ತದೆ. ಈಗ ನಾನು ಟೆಸ್ಟ್ ಮಾಡ್ಬೇಕು ಅಂತಂದ್ರೆ ಬ್ಲಡ್ ಕೊಟ್ಬಿಟ್ಟು ಬಂದೆ, ಬ್ಲಡ್ ತಗೊಂಡ್ರು. ಯೂರಿನ್ ತಗೊಂಬ ಅಂತಂದ್ರು, ನಂಗೆ ಗೊತ್ತಿಲ್ಲ. ನನ್ನ ಹೆಂಡತಿ ಬಂದ್ಬಿಟ್ಟು ಕೆಲ್ಸಕ್ಕೆ ಬರೋ ಇಷ್ಟೇ ಸಮಸ್ಯೆನಾ? ಪಾಪ ಪುಟ ಕದ ಅಲ್ಲಿ ಬೇಡ. ಹೆಂಗ್ ಗೊತ್ತಾ, ಯೂರಿನ್ ಎಲ್ಲ ಕೇಳಿರೋದವ್ರು ಮೆತ್ತಿಗೆ ಹೇಳಿ. ನಿನ್ನ ಯೂರಿನ್ ಕೇಳಿರೋದು ಅವ್ರು ಹೇಳ್ತಾರೆ. ಅರ್ಥ ಮಾಡಿಸಿ. ಇದು ನೀನ್ ದಡ್ಡ ಕಣಪ್ಪ. ನೀನು ಆ ಕಡೆ ಕೂತ್ಕೊಂಡ್ಬಿಟ್ರೆ ಗೊತ್ತಪ್ಪ, ಅವ್ರು ಹಿಂಗ್ ತಿರ್ಕೊಂಡ್ ಮಾತಾಡ್ತಾರೆ. ನೀನ್ ಈ ಕಡೆ ಕೂತ್ಕೊಂಡು ಬಂದ್ರಪ್ಪ, ಅವ್ರು ನಿನ್ನ ಕಡೆ ಮಾತಾಡ್ತಾರೆ. ಹೇಳಿ. ಇಷ್ಟು ಬೇಡ, ಇಷ್ಟಿರಿಂದ ಟೆಸ್ಟ್ ಮಾಡ್ತಾ ಅವ್ರಿಗೆ ಗೊತ್ತಾಯ್ತು. ಬರ್ದೇ ಇರೋದ್ಮೇಲೆ ತಗೊಂಡೋಗಿ ಕೊಡ್ಲಿ. ನನ್ನ ಹೆಂಡತಿ ಬಂದ್ಬಿಡ್ತಲ್ಲ ಆಫೀಸಿಂದ. ಯಾವಾಗ ಬರ್ತಾ ಇದೆಯೋ ಅವಾಗ ಕೊಡ್ತಾ ಸಾಕು. ಯಾಕೋ ಏನೋ ಪುಟ ಹಿಂಗಾಗ್ಬಿಟ್ಟಲ್ಲ ಚಿನ್ನ ಬಗಾರಲ್ಲೋ. 1 ಅವರ್ 2 ಅವರ್ ಆಯ್ತನ್ನ ಕೂಡ ಯಾವಾಗ ಬರ್ತದೆ ಇಷ್ಟು ಸಾಕು. ನನ್ನ ಹೆಂಡತಿ ಬಂದ್ಬಿಡ್ತಾಳೆ ಆಫೀಸಿಂದ. ಹಾಸ್ಪಿಟ್ಲ್ಗೆ ಹೋಗಿಲ್ವ ಅಂದ್ರೆ ನಾಯಿ ಹೊಡೆದಂಗೆ ಹೊಡಿತಾಳೆ. ಅಯ್ಯೋ ಪಾಪ ಅವ್ನ ಹೆಂಡತಿ ಬಂದು ಬೈತಾಳಂತೆ. ಅಷ್ಟಲ್ಲಿ ಯಾವ್ದೋ ಒಂದು ತಗೊಂಡೋಗಿ ಕೊಟ್ಬಿಟ್ರೆ, ಕೊಟ್ಟಿದ್ದೀನಿ ನಾಳೆ ಕೊಡ್ತಾರೆ ಅಂತಂದಾಗ ರಾತ್ರಿ ಬರ್ತದಲ್ಲ, ಅವಾಗ ನಾನು ತಗೊಂಡೋಗಿ ನಂದು ಕೊಟ್ಬಿಡ್ತೀನಿ. ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಅವ್ನು ಏನ್ ಹೇಳ್ತಾರೆ ಗೊತ್ತಾಗ ಈಗ? ಅರ್ಥ ಆಯ್ತಾ? ಅವ್ನ ಹೆಂಡತಿ ಅರ್ಧ ಗಂಟೆ ಬಂದು ಬೈತಾಳಂತೆ. ಯಾಕಿನ್ನ ಹಾಸ್ಪಿಟ್ಲಿಗೆ ಹೋಗಿ ಯೂರಿನ್ ಕೊಟ್ಟಿಲ್ಲ ಅಂತ. ಇವನ್ ಏನಂತ ಇವಾಗ ನಿನ್ ತಗೊಂಡು ಕೊಟ್ಬಿಡ್ತಾನಂತೆ. ರಾತ್ರಿ ಬರುತ್ತಲ್ಲ ಇವಂದು, ಅವಾಗ ಎಕ್ಸ್ಚೇಂಜ್ ಮಾಡಿಸ್ತಾನಂತೆ. ಹೋಗ್ಬಿಟ್ಟು ಹಂಗೆ ಹೇಳ್ತಾನೆ. ಸ್ವಲ್ಪ ನೀರು ಕುಡಿ ಬರ್ತಾರೆ. ಕುಡ್ದೆ ಅದ್ ನೀರ್ ಕುಡ್ದಿದ್ದಾರ ಬಾಟ್ಲು. ಕುಡಿಯಪ್ಪ ಕದ ಪುಟ. ಹೋಗು, ಇಲ್ಲೇ ಇರ್ತಾರೆ. ಹೋಗು, ಬರ್ಲಿ, ಯಾರು ವಾಪಸ್ ಕೊಡ್ತಾರೆ. ಕೊಡ್ತೀರಾ? ಆಮೇಲೆ ಕೊಡ್ತಾರ. ನೀರ್ ಕುಡ್ಬಾ. ನಾನು ಹೆಂಡತಿ ಏನಾರು ಹೊಡೆದ್ರೆ ನೀವಿಬ್ರ ಕಾರಣ. ಏನು ಹೊಡಿ ಹೇಳಿ. ಇಲ್ಲಿ ಸರ್ ಪ್ರಾಮಿಸ್ ಮಾಡೋರೆ. ನನಗೂ ಪ್ರಾಮಿಸ್ ಮಾಡಿ. ಅಲ್ಲಿ ಕ್ಯಾಮ್ರಾ ಇದೆ. ಇದು ಕಾಮಿಡಿ ಪ್ರೋಗ್ರಾಮು, ಫ್ರಾಂಕ್ ಶೋ. ಕುರಿಗಳು ಸ್ವಾಮಿ ಕುರಿಗಳು ಅಂತ ಕ್ಯಾಮ್ರಾ ಇದೆ. ಕಾಮಿಡಿ ಮಾಡ್ತಾ ಇರೋದು. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ. ಅದ್ಭುತವಾದ ಚಿತ್ರಕಥೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಈ ಕಿರುಕಾಣಿಕೆ. ಸರ್ ನಿಮಗೆ